ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂತು ಮಶ್ರೂಮ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ, ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಆಗೋಂಥ ರೆಸಿಪಿ ಇದನ್ನು ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸತಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಆಗಿದ್ದರೆ ಮಶ್ರೂಮ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು. ನಾವು ಈಗ ಮಶ್ರೂಮ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಶ್ರೂಮ್ ಕಬಾಬ್ ಮಾಡೋದಕ್ಕೆ ಕಾರ್ನ್ಫ್ಲೋರು ಮತ್ತು ಒಂದು ಮೊಟ್ಟೆ, ಉಪ್ಪು, ಇದು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಪುದೀನಾನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದು ಕಬಾಬ್ ಪೌಡರ್, ಇದು ಅಕ್ಕಿ ಹಿಟ್ಟು ಮತ್ತು ಖಾರದ ಪುಡಿ, ಚಿಕನ್ ಮಸಾಲ, ಹಸಿ ಕರಿಬೇವು ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಮಾಡೋದು ಹೇಗೆ ಅಂತ ನೋಡೋಣ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಪೇಸ್ಟ್ನ ಫಸ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು, ಇದು ಕಬಾಬ್ ಪೌಡರ್ ಮತ್ತು ಖಾರದ ಪುಡಿ, ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಕನ್ ಮಸಾಲ, ಹಸಿ ಕರಿಬೇವು. ಈಗ ಮೊಟ್ಟೆನ ಹೊಡೆದಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ವಿ. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಮಶ್ರೂಮ್ಗೆ ಎಲ್ಲ ಅಂಟೋ ಥರ ಚೆನ್ನಾಗಿ ಕಲಿಸ್ಬೇಕು. ಹೇಳಜ್ಜಿನ ಏನು ಮಾಡ್ತಾಯಿದ್ದೀವಿ? ಮಶ್ರೂಮ್ ಕಬಾಬ್ ತಿನ್ನಕ್ಕೂ ಸೂಪರ್ ಆಗಿರುತ್ತೆ, ಚಿಕನ್ ಕಬಾಬ್ ಥರನೇ ಇರುತ್ತೆ. ಹೌದಾ? ಕಬಾಬ್ ತಿನ್ನಿಸ್ಬೇಕನ್ಸೈತಾ? ನಮ್ಮ ಮಾವನಿಗೆ, ನನಗಂತೂ. ಈಗ ಕಬಾಬ್ಗೆ, ಮಶ್ರೂಮ್ ಕಬಾಬ್ಗೆ ಮಸಾಲೆ ಎಲ್ಲ ಕಲಸಿರೋದಾಗಿದೆ ನೋಡಿ. ಇದನ್ನು ಒಂದು ಹಾಫ್ ಆನ್ ಅವರು ಹಾಗೆ ಬಿಡೋಣ. ಎಲ್ಲ ಉಪ್ಪು ಖಾರ ಎಲ್ಲನೂ ಹಿಡಿಯುತ್ತೆ. ಆಮೇಲೆ ಕಬಾಬ್ನ ಎಣ್ಣೆಗೆ ಹಾಕಿ ಕರಿಯೋದು. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮಶ್ರೂಮ್ನ ಹಾಕೋದು. ಈಗ ಎಣ್ಣೆ ಕಾದಿದೆ, ಹಾಕೋಣ ಒಂದೊಂದೇ. ಚೆನ್ನಾಗಿ ಎಣ್ಣೆ ಕಾಯ್ದಾಗ ಹಾಕಬೇಕು, ಚೆನ್ನಾಗಿ ಫ್ರೈ ಆಗ್ತಾ ಬರುತ್ತೆ. ಸಂಜೆ ಟೈಮಲ್ಲಿ ಈ ಥರ ಮಶ್ರೂಮ್ ಕಬಾಬ್ನ ಟ್ರೈ ಮಾಡಿ. ವೆಜ್ ತಿನ್ನೋರು, ನಾನ್ ವೆಜ್ ತಿನ್ನೋರು ಎರಡೂ ಟೇಸ್ಟ್ ಮಾಡ್ಬೋದು. ನಾನ್ ವೆಜ್ ತಿನ್ನದೇ ಇರೋ ಟೈಮಲ್ಲಿ ಈ ಥರ ವೆಜ್ನ ಮಶ್ರೂಮ್ ಕಬಾಬ್ ಮಾಡ್ಕೊಂಡು ತಿನ್ಬೋದು. ಇದು ಕಬಾಬ್ ಥರನೇ ಟೇಸ್ಟ್ ಇರುತ್ತೆ. ಈ ರೆಸಿಪಿನ ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಕುಕ್ಕಾಗಿದೆ. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಗಿಯೋಣ. ನೋಡಿ ನೋಡಿ ನೋಡಿ, ಮಶ್ರೂಮ್ ಕಬಾಬು ರೆಡಿಯಾಗಿದೆ. ಒಂದು ನೀವು ತಿಂತೀರಾ? ತಿನ್ನಿ ಬನ್ನಿ. ನೀವು ಟೇಸ್ಟ್ ಮಾಡಿ ಮನೆಗೆ ಮಾಡ್ಕೊಂಡು ಅಂತೇಳು. ನೀವು ಟೇಸ್ಟ್ ಮಾಡಿ ಮನೆಗೆ ಮಾಡ್ಕೊಂಡು ಈ ರೆಸಿಪಿನ ತಪ್ಪದೆ ಎಲ್ಲರೂ ಟ್ರೈ ಮಾಡಿ. ಮಿಕ್ಕಿರೋದನ್ನೆಲ್ಲನೂ ಅದೇ ಥರ ಎಣ್ಣೆ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಕುಕ್ ಆಗೋವರೆಗೂ ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ. ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಅವರಿಗೆ ಇದನ್ನು ಕೊಡೋಣ. ಅವ್ರು ತಿಂದು ಹೇಗಿದೆ ಅಂತ ಹೇಳ್ತಾರೆ. ಹೇಗಿದೆ ಟೇಸ್ಟ್? ಸಖತ್ತಾಗೈತೆ. ನೀವು ಮಾಡಿ ನೋಡಿ ಮನೆಗೆ, ತುಂಬಾ ಸಖತ್ತಾಗಿರುತ್ತೆ. ಏನದು? ಮಶ್ರೂಮ್ ಕಬಾಬ್. ನೋಡಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಹಾಗೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಶ್ರೂಮ್ ಕಬಾಬ್ನ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.